ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ನಾನು ನಿಮ್ಮ ಪುಷ್ಪ ಡೈಲಿ ವ್ಲಾಗ್ಗೆ ಸ್ವಾಗತ. ಇಷ್ಟು ದಿನ ಯಾಕೆ ವಾಯ್ಸ್ ಓವರ್ ಕೊಟ್ಟಿದ್ದು ವಿಡಿಯೋ ಹಾಕಿಲ್ಲ ಅಂತೀರೇನ್ರಿ? ಧ್ವನಿನೇ ಕೆಟ್ಬಿಟ್ಟೈತೆ ನೋಡ್ರಿ. ನಂದು ನೆಗಡಿ ಬಂದ ಈಗ ಒಂದು ಸ್ವಲ್ಪ ಧ್ವನಿ ಸುಧಾರಿಸ್ಕೊಂಡೈತೆ. ಅದೇನೋ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತೇನೋ ಮೇ ಬಿ ಹಾಗಾಗಿ ಧ್ವನಿ ಮಾತಾಡೋಕೆ ಬರೋಲ್ಲಾಗಿತ್ತು ರೀ. ಈಗ ಒಂದು ಸ್ವಲ್ಪ ಬೆಟರ. ಈಗ ನೋಡಿರಿ, ನಿಪ್ಪಟ್ಟು ಮಾಡೋ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿರಿ, ಮಾಡ್ಕೊರಿ, ನೀವು ತಿಂದು ಎಂಜಾಯ್ ಮಾಡಿರಿ. ತುಂಬ ಈಸಿ ರೀ. ಇದೂ ಸ್ವಲ್ಪ ಚಕ್ಲಿಗತ್ತಿನ ಬರುತ್ತೆ. ಆದ್ರೆ ನಾರ್ತ್ ಈ ಕಡೆ ಸೈಡ್ ಭಾಳ ಬೆಂಗಳೂರು ಸೈಡೆಲ್ಲ ಜಾಸ್ತಿ ಮಾಡ್ತಾರೆ. ನಮ್ಮ ಸೈಡ್ ಅಷ್ಟು ಮಾಡೋಂಗಿಲ್ಲ. ನಮ್ಮ ಸೈಡ್ ಗಾರ್ಗಿ ಅಂತ ಮಾಡ್ತಾರೆ, ಕಡ್ಲಿ ಹಿಟ್ಟಿಂದು, ಹೆಸರು ಹಿಟ್ಟಿಂದು. ಆ ಕಡೆ ಅಕ್ಕಿ ಹಿಟ್ಟಿನಾಗನ ಪುಟಾಣಿ ಹಿಟ್ಟೆಲ್ಲ ಸೇರಿಸಿ ನಿಪ್ಪಟ್ಟು ಅಂತ ಮಾಡ್ತಾರೆ ರೀ. ಹೌದು, ಇದು ಒಂಥರ ಟೇಸ್ಟ್ ಬೇರೆ, ಅದು ಒಂಥರ ಟೇಸ್ಟ್ ಬೇರೆ. ಈಗ ನೋಡ್ಕೊಬರ್ರಿ ಏನೇನು ಬೇಕು ಅದಕ್ಕಂಥೇಳಿ. ನಾನು 2 ವಾಟೆ ಆಗುವಷ್ಟು ಫಸ್ಟ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. ಅಕ್ಕಿ ಹಿಟ್ಟು ಜೊತೆ ಅರ್ಧ ವಾಟೆ ಆಗುವಷ್ಟು ಪುಟಾಣಿ ಹಿಟ್ಟು ತೊಗೊಂಡಿದ್ದೆ ರೀ. ನಾನು ಪುಟಾಣಿನ ಹಂಗನ ಔಟ್ ರುಬ್ಕೊಂಡು ಹಾಕೋಬೋದು. ಹಂಗೂ ಹಾಕೊಳ್ಳಿಲ್ಲ ಅಂತಂದರೆ ಈ ಥರ ಪುಡಿನೂ ಹಾಕೋಬೋದು, ಏನು ತೊಂದರೆ ಆಗಂಗಿಲ್ಲ, ಇನ್ನು ಚಲೋ ಬರ್ತಾವೆ. ಆಮೇಲೆ ಶೇಂಗಾ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಅಷ್ಟೇ. ಭಾಳ ಹೊತ್ತಿನ ಕರ್ಗಾಗುವಂಗೆ ಹುರ್ಕೋಬಾರ್ದ್ರಿ ಅವನ್ನ, ಮತ್ತು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ಬಿಸಿ ಹುರ್ಕೊಂಡು ಅದನ್ನ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕ್ರಿ. ಅದ್ರ ಜೊತೆ ಒಣ ಕೊಬ್ಬರಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಅಜ್ವಾನ್ ಕಾಳು ಇಷ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕ್ರಿ. ಪೌಡ್ರ್ ಮಾಡ್ಕೊಂಡು ಅದನ್ನು ಕೊತ್ತಂಬರಿ ಒಂದು ಹಾಕೋದು ಮರ್ತಿದ್ದೆ, ಅದೊಂದು ಲಾಸ್ಟಿಗೆ ಹಾಕಿದೆ ರೀ. ಇದನ್ನೆಲ್ಲ ಸೇರಿಸಿನೇ ಹಿಟ್ಟಿಗೆ ಹಾಕ್ಕೋಬೇಕು ನೋಡಿರಿ. ಆ ಕಡೆಲ್ಲ ಹಾಕ್ಕೊಳಕತ್ತಿದ್ದೆ, ಈ ಕಡೆ ಶೇಂಗಾನು ಹುರ್ಕೊಳಕತ್ತಿದ್ದೆ ನಾನು ಹಂಚೊಳಗೆ. ಮತ್ತು ಎಳ್ಳು ಒಂದು ಹಾಕ್ಕೋಬೇಕು ನೋಡಿರಿ ಅದ್ರ ಜೊತೆನ. ಬಿಬ್ಳಿ ಎಳ್ಳಾದರೂ ಹಾಕೋಬೋದು, ಕರಿ ಎಳ್ಳಾದರೂ ಹಾಕೋಬೋದು. ಕರಿ ಎಳ್ಳು ಹಾಕೋದೇ ಬೆಸ್ಟ್, ಯಾಕಂದ್ರೆ ಕಾಣ್ತಾವಲ್ರಿ ತಿನ್ನೋ ಮುಂದಾಗ, ಕಣ್ಣಿಗೆ ನೋಡೋಕೆ ಚಂದ ಅನ್ನಿಸ್ತಾವ. ಇಷ್ಟು ರುಬ್ಕೋಬೇಕು ನೋಡಿರಿ ಇದನ್ನು. ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಒಣ ಖಾರ ಪುಡಿ ಹಾಕೋಬೋದು ರೀ ನೀವು. ಇದು ಖಾರ ಆಗಿದ್ದಿಲ್ಲ ನಾ ರುಬ್ಬಿಟ್ಟಿದ್ದು, ಹಾಗಾಗಿ ನಾ ಆಮೇಲೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೆ ನಾ ಅದು ಒಂದಾಗ. ಅದೇನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೆ. ಶೇಂಗಾ ಅಷ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಂಡೆ ನೋಡಿರಿ. ಶೇಂಗಾ ಫುಲ್ ಫೈನಾಗೇನು ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ. ತಿನ್ನೋವಾಗ ಅವು ಒಂದೊಂದು ಶೇಂಗಾ ಕಾಳು ಸಿಕ್ತು ಅಂತಂದ್ರೆ ಬಾಯಾಗ ಭಾಳ ಟೇಸ್ಟ್ ಹತ್ತವ್ರಿ ಬಾಯಿಯೊಳಗೆ. ಅದು ಎಣ್ಣೆಯೊಳಗೆ ಕರ್ದಿರ್ತೈತೆ ನೋಡಿರಿ ಶೇಂಗಾ, ಹಾಗಾಗಿ ಭಾಳ ಟೇಸ್ಟ್ ಹತ್ತವ. ಆಮೇಲೆ ನಾ ಏನು ಮಾಡಿದ್ದೆ, ಒಂದು 2 ಸ್ಪೂನ್ ಆಗುವಷ್ಟು ಇದು ಹಾಕ್ಕೊಂಡಿದ್ದೆ ರೀ, ಮೈದಾ ಹಿಟ್ಟು. ಅದು ಬೈಂಡಿಂಗಿಗೆ ಅಂಥೇಳಿ ಬೇಕಂದ್ರೆ ಹಾಕೋಬೋದು ರೀ. ಇದು ನಾನು ಸ್ವಲ್ಪ ಟ್ರೈ ಮಾಡಿದ ರೆಸಿಪಿ. ಕೆಲವೊಬ್ರು ಹಾಕ್ಕೊಳ್ಳೋಂಗಿಲ್ಲ. ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತಾವ್ರಿ ನಿಪ್ಪಟ್ಟು. ಒಡೆಯಂಗಿಲ್ಲ, ಎಣ್ಣೆ ಒಳಗೆ ಹೋಗಿದ್ರೆ ಮೈದಾ ಹಿಟ್ಟು ಹಾಕಿಲ್ಲ ಅಂದ್ರೆ ಒಡೆದು ಬಿಡ್ತಾವ್ರಿ. ಯಾಕಂದ್ರೆ ನಾವು ಶೇಂಗಾ ಪುಡಿ ಮಾಡಿ ಹಾಕಿರ್ತೀವಿ ನೋಡಿರಿ, ಹಾಗಾಗಿ. ಮತ್ತು ಎಣ್ಣೆ ಕಾಸಿನೇ ಹಾಕ್ಕೋಬೇಕ್ರಿ. ಕಾಸು ಹಾಕ್ಕೊಂಡ್ರೆ ಪಳ್ಳಾಗ್ತಾವ್ರಿ ನಿಪ್ಪಟ್ಟು. ಈಗಿಷ್ಟ. ಮತ್ತು ಎಣ್ಣೆ ಹಾಕಿಂದ ಸಡನ್ನಾಗಿ ಕೈ ಹಾಕೋಕೆ ಹೋಗ್ಬೇಡ್ರಿ. ಆಗ ಎಣ್ಣೆ ಬಿಸಿ ಇರುತ್ತಲ್ಲ, ಕೈ ಮತ್ತು ಸುಟ್ಟು ಬಿಡುತ್ತಂದ್ರೆ ಏನು ಮಾಡ್ತೀರಿ? ಸ್ವಲ್ಪ ಆರಿದ ಮೇಲೆನ ಅಷ್ಟು ಮಾಡಿದ ಮೇಲೆ ಅದು ನೋಡ್ಬೇಕ್ರಿ, ಉಂಡೆ ಕಟ್ಟಕ್ಕೆ ಬರುತ್ತೋ ಇಲ್ಲೋ ಅಂತೇಳಿ. ಪೂರ್ತಿ ಈ ಥರ ಉಂಡೆ ಆಯಿತು ಅಂತಂದರೆ ಎಣ್ಣೆ ಕರೆಕ್ಟಾಗಿ ಒಳ್ಳೆ ಪ್ರಮಾಣದಾಗ ಬಿದ್ದದ ಎಣ್ಣೆ ಅಂತ ಅರ್ಥ. ಎಷ್ಟು ದಿನ ಆದ್ರೂ ಕುರುಕುರುವಾಗೇ ಇರ್ತಾವ್ರಿ ನಿಪ್ಪಟ್ಟವು. ಇಷ್ಟಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೋಬೇಕ್ರಿ. ಅದನ್ನು ಒಂದು ಅರ್ಧ ಗಂಟೆ ಬಿಡ್ಬೇಕ್ರಿ ನೆನೀಲಿಕ್ಕೆ. ನೆನೀತಂದ್ರೆ ಚೆನ್ನಾಗಿ ಬರ್ತಾವ್ರಿ ನಿಪ್ಪಟ್ಟು. ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೊಂಡು ಆಮೇಲೆ ಒಂದು ಎಣ್ಣೆ ಪ್ಯಾಕೆಟ್ ಇರ್ತಾವೆ ನೋಡಿರಿ, ಅದನ್ನ ಕಟ್ ಮಾಡಿಕೊಂಡು, ಅದಕ್ಕೇನು ಎಣ್ಣೆ ಸವರೋ ಅವಶ್ಯಕತೆ ಇಲ್ಲ. ಎಣ್ಣೆ ಒಂದು ಸ್ವಲ್ಪ ಇರುತ್ತೆ ನೋಡಿರಿ ಅದ್ರಾಗನೇ ಎಣ್ಣೆ ಪ್ಯಾಕೆಟ. ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನು ತೊಗೊಂಡು ಅಗಲಂಗಿ ತಟ್ಟಿ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಲಟ್ಟಿಸಿ ಮಾಡ್ಕೊಳ್ಳೋದಾದ್ರೆ ಲಟ್ಟಿಸಿನೂ ಮಾಡ್ಕೋಬೋದು ರೀ. ಲಟ್ಸೋದು ಲೇಟ್ ಆಗುತ್ತೆ ಅಂಥೇಳಿ ನಾವೇನು ಮಾಡಿದ್ವಿ, ನಾನು ನನ್ನ ಮಗಳು ಸೇರಿ 2 ಎಣ್ಣೆ ಪ್ಯಾಕೆಟ್ ಕಟ್ ಮಾಡಿ ಅದ್ರಾಗ ಈ ಥರ ಗುಂಡಗೆ ಮಾಡಿಕೊಂಡು ತಟ್ಟಿ ಅಕ್ಕಿ ತಟ್ಟಿ ಕೊಡಾಕತ್ತಿದ್ಲ, ನಾನು ಕರಿಯಾಕತ್ತಿದ್ದೆ. ನಾನು ಮಾಡಾಕತ್ತಿದ್ದೆ, ಆಕಿನೂ ಮಾಡಾಕತ್ತಿದ್ಲ. ಆಮೇಲೆ ನಮ್ಮ ಅತ್ತೆಯವರು ಬಂದರು, ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಲಾಸ್ಟಿಗೆ. ಆ್ಯಕ್ಚುಲಿ ಇದು ಚಕ್ಲಿ ಮಾಡಿದ್ದೆ ನೋಡಿರಿ ಅವತ್ತಿಂದ. ಇದು ರೆಸಿಪಿ 2 ಕೂಡ ಮಾಡಿದ್ದೆ ನಾನು. ಅದನ್ನು ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ, ಹಾಗಾಗಿ ಈಗ ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿ ನೋಡಿರಿ. ನೋಡಿ ಎಂಜಾಯ್ ಮಾಡಿರಿ. ನೀವು ಮಾಡ್ಕೊಂಡು ತಿನ್ನಿರಿ ಮನೆಯೊಳಗೆ ನಿಪ್ಪಟ್ಟು. ತುಂಬ ಟೇಸ್ಟಿ. ಮಳೆಗಾಲದಾಗಂತೂ ಭಾಳ ಏನಾದರೂ ಕುರುಕುರು ಮಾಡ್ಕೊಂಡು ತಿನ್ಬೇಕಂದ್ರೆ ದಿಢೀರಾಗಿ ಅಕ್ಕಿ ಹಿಟ್ಟು ಒಂದಿದ್ರೆ ಸಾಕ್ರಿ ಮನೆಯೊಳಗೆ. ಇರತ್ತೈತ್ರಿ ಅನ್ಕೊತೀನಿ ಅಕ್ಕಿ ಹಿಟ್ಟನ್ನ ಎಲ್ಲರ ಮನೆಯೊಳಗೂ.
ನೋಡಿರಿ ಇನ್ನಾದರೂ ಧ್ವನಿ ಸರಿನೇ ಆಗವಲ್ದು ನಂದು. ಥ್ರೋಟ್ ಇನ್ಫೆಕ್ಷನ್ ಆಗೈತೆ ಏನೋ ಗೊತ್ತಿಲ್ಲ. ಬಿಸಿನೀರು ಕುಡಿತೀನಿ, ಶುಂಠಿ ಚಹಾ ಮಾಡ್ಕೊಂಡು ಕುಡಿತೀನಿ, ಆದರೂ ಸ್ವಲ್ಪ ಧ್ವನಿ ಹಂಗೆ ಐತ್ರಿ. ಮತ್ತು ಮೆಡಿಸಿನ್ನು ತೊಗೊಂಡೇನಿ ಡಾಕ್ಟ್ರ್ ಕಡೆ ತೋರಿಸಿ. ಅದು ಏನಾದರೂ ಈ ಥರ ಗಂಟ್ಲಿಂದ ಪ್ರಾಬ್ಲಮ್ ಬಂತು ಅಂತಂದ್ರೆ ಅದು ತಾನು ಹೋಗುವಾಗೆ ಹೋಗೋದದು. ಎಷ್ಟು ನಾವು ಮೆಡಿಸಿನ್ ತೊಗೊಂಡ್ರು ಅದಕ್ಕೆ ಅಂತಾರೆ ನೋಡಿರಿ, ಗಂಟ್ಲು ನೋವು, ನೆಗಡಿ, ಕೆಮ್ಮು ಬಂತಂದ್ರೆ ಒಂದು ಪ್ಲೇಟ್ ಬಜ್ಜಿ ತಿಂದ್ಬಿಡ್ಬೇಕಂತ ತಾನೇ ಎಲ್ಲ ಹೋಗುತ್ತಂತ. ನಾವು ಅತಿ ಪತ್ತೆ ಮಾಡ್ಕೊತ ಕುಂತ್ರೆ ಅದಿನ್ನ ಜಾಸ್ತಿ ಆಗುತ್ತಂತ. ಒಂದು ಪ್ಲೇಟ್ ಬಜ್ಜಿ ತಿಂದ್ರೆ ಗಂಟ್ಲು ನೋವೆಲ್ಲ ಹೋಗ್ಬಿಡುತ್ತಂತಾರೆ. ಅಷ್ಟ ಮಾಡ್ಬೇಕು ನೋಡಿರಿ. ಈಗ ಒಂದು ಪ್ಲೇಟ್ ಬಜ್ಜಿ ತಿಂದ್ಬಿಡ್ಬೇಕಾಗಿದೆ, ಅದೊಂದೇ ಲಾಸ್ಟ್ ಈಗ ಉಳಿದಿದ್ದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ರೀ. ನೀವು ನಿಪ್ಪಟ್ಟು ಮಾಡ್ಕೊಂಡು ತಿನ್ನಿರಿ. ಓಕೆ ಫ್ರೆಂಡ್ಸ್, ಬಾಯ್.